ಹೈಯರ್ ಪೆನ್ಷನ್ ಆಗಲೇಬೇಕು ಆಗಲೇಬೇಕು ಹೈಯರ್ ಪೆನ್ಷನ್ ಆಗಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಏನೇ ಬರಲಿ बोलो भारत माता की बोलो भारत माता की वंदे वंदे कनिष्ठ ಪಿಂಚಣಿ ಯೋಜನೆ ಆಗಲೇಬೇಕು ಆಗಲೇಬೇಕು ಪೆನ್ಷನ್ ಯೋಜನೆ ಆಗಲೇಬೇಕು ಪೆನ್ಷನ್ ಯೋಜನೆ ಆಗಲೇಬೇಕು ನ್ಯಾಕ್ ಕಮಿಟಿ ಜಿಂದಾಬಾದ್ 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 ನ್ಯಾಕ್ ಕಮಿಟಿ ಜಿಂದಾಬಾದ್ 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 ಆವಾಜ್ ದೋ ಏನೇ ಬರಲಿ ಸರ್ ಒಂದು ಮಾತಾಡಿ ಎಲ್ಲ ನೀವು ಮಾತಾಡಿ ಮೀಡಿಯಾದ ಈಗ ನೀವು ಇವರು ಸುಪ್ರೀಂ ಕೋರ್ಟ್ ಅಗೇನೆಸ್ಟ್ ಆಗಿ ಇವ್ರು ಏನೋ ಒಂದು ನಾವು ಮಾಡ್ಕೊಂಡ್ರು ಅದೆಲ್ಲ ನಲ್ ಆ್ಯಂಡ್ ವೈಡನೇ ಅದನ್ನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದಕ್ಕೂ ನಾನು RPFC ಇವರಿಗೆ ಕಮಿಷನರ್ ಆಫ್ ಪ್ರಾವಿಡೆಂಟ್ ಫಂಡ್ದವ್ರಿಗೆ ಈ ಒಂದು ಇದರಿಂದ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನೀವೇನು ಹೊಡಿಸಿರಿ ಅದನ್ನು ಸುತ್ತೋಲೆನ ಹಿಂಪಡೆದುಕೊಂಡ್ಬಿಟ್ಟು ನಮ್ಮೆಲ್ಲರಿಗೆ ಫೆಬ್ರವರಿ ಅನ್ನೋಷ್ಟಿಗೆ ಎಲ್ಲರಿಗೆ ಹೈಯರ್ ಪೆನ್ಷನ್ ನೋಟಿಸ್ಗಳನ್ನು ಕೊಟ್ಟು ನಮ್ಮೆಲ್ಲರಿಗೆ ಪೆನ್ಷನ್ ಆಗುವಂತೆ ಕ್ರಮ ಕೈಗೊಳ್ಬೇಕಂತ ಆಗ್ರಹಿಸ್ತಾ ಇದ್ದೀನಿ ನಾನು. ಹೀಗಿರ್ಬೇಕಾದ್ರೆ ನಾವು ಹೇಳಿದ್ವಿ ನೀವು ಕಾಲ್ ಮಿತಿಯಲ್ಲಿ ನಾವು ಮ್ಯಾನ್ಯುವಲ್ ಕೊಡ್ತೀವಿ ಅಂತಂದ್ರೆ ಮ್ಯಾನ್ಯುವಲ್ ಕೊಡ್ತಿರೋ ಆನ್ಲೈನ್ ಹಾಕ್ಲಿಕ್ಕೆ ಪ್ರಯೋಜನ ಇದೆ, ಮ್ಯಾನ್ಯುವಲ್ ಕೊಟ್ಬಿಟ್ಟು ಇದು ತೊಗೊಳ್ಳಿ ಅಂತ. ಈಗ ಅವ್ರಿಗೆ ಬಿಸಿ ಹತ್ತಿದ ಮೇಲೆ ಹಗಲು ರಾತ್ರಿ ಮಾಡ್ತಾರೆ ಕೂತ್ಕೊಂಡು. ಇದನ್ನ ಹಿಂದೆ ಮಾಡಿದರೆ ವರ್ಕರ್ಸ್ ಯಾಕೆ ಇದು ಆಗ್ತಿತ್ತು, ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಯಾರು ಕೇಳೋರು ಅದಾರ ಅಂದ ತಕ್ಷಣ ಇದಾಗುತ್ತೆ. ನೀವು ಎಲ್ಲರೂ ಇಷ್ಟು ಸೇರಿಬಿಟ್ಟು ನೀವು ಪ್ರೊಟೆಸ್ಟ್ ಮಾಡದೆ ಹೋದರೆ ನಿಮ್ಮ ಕೂಗನ್ನು ಯಾರೂ ಕೇಳ್ತಾ ಇರಲಿಲ್ಲ ಏನ್ರಿ. ಅದು ಯಾವಾಗಲೂ ಐಕ್ಯತೆಯಲ್ಲೇ ಬಲ ಅನ್ನೋದೊಂದು ಇದ್ದೇ ಇರ್ತದೆ. ಈ ನಿಟ್ಟಿನಲ್ಲಿ ನಾವು ಹೇಳಿವಿ. ಮೊನ್ನೆ ವ್ಯವಸ್ಥಾಪಕ ನಿರ್ದೇಶಕರು ಮೊನ್ನೆ ನನ್ನ ನಾಗೇಶ್ಗೆ ನಾನು ಕರೆದು ಹೇಳಿದ್ರು. ನಾನು ಹೇಳಿದೆ ಈಗ ನಿಮ್ಮ ಅಧಿಕಾರಿಗಳಾಗಿರ್ಬೋದು ಸೂಪರ್ವೈಸರ್ಸ್ಗೆ ನಿವೃತ್ತ ಕಾರ್ಮಿಕರ ಬಗ್ಗೆ ಏನೋ ಸ್ವಲ್ಪನೂ ಕಾಳಜಿ ಇಲ್ಲ. ನಾವು ನಮ್ಮ ಸಂಘಟನೆಯಿಂದ ನ್ಯಾಕು ಮತ್ತು ನಮ್ಸ್ನಿಂದ 25 ಲೆಟರ್ಗಳು ಕೊಟ್ಟಿವಿ ಈ ರೀತಿಯಾಗಿ ಮಾಡಿ ಅಂತ. ಅದನ್ನು ನೀವು 5 ಲೆಟರ್ ತೆಗೆದು ನೋಡಿದರೆ ಇಷ್ಟೊಂದು ಅನಾಹುತ ಆಗ್ತಿರಲಿಲ್ಲ. ನೀವು ಅದ್ರ ಬಗ್ಗೆ ಕಾಳಜಿನ ವಹಿಸಿಲ್ಲ. ಈಗಾದರೆ ಎಚ್ಚೆತ್ಕೊಂಡು ಮಾಡೋಣ. ವ್ಯವಸ್ಥಾಪಕ ನಿರ್ದೇಶಕರು ನಾವು ಭಾಳಷ್ಟು ಒತ್ತು ಹಾಕೋಣ. ಈ ನಮ್ಮ KKRTCದಲ್ಲಿ ಎಷ್ಟು ಜನ ಅಧಿಕಾರಿಗಳಿದ್ದಾರೆ, DC ಗಳಿಗೆ ಮತ್ತು ಅಕೌಂಟ್ ಸೂಪ್ರಿಡೆಂಟು ಕೇಸ್ ಸರ್ಕಾರ ಎಲ್ಲರಿಗೂ ಚಾರ್ಜ್ ಶೀಟ್ ಇಶ್ಯೂ ಆಗ್ಯಾವ. ಈ ನಿಟ್ಟಿನಲ್ಲಿ ಏನ್ರಿ ಶೋಕಾಸ್ ನೋಟಿಸು ಈ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ 0 ಇದೆ. ಏನು ನೋಡಿದ್ರೆ ಅವರು ಅದಂತೆ ಯಾದಗಿರಿ ವಿಭಾಗಕ್ಕೆ ಹೋದರೆ ಅವರಿಗೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋಕ್ಕೆ ಅಧಿಕಾರನೇ ಇಲ್ಲ. ಎಲ್ಲ ಅಪ್ಲಿಕೇಶನ್ ಸುಮಾರು 100 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದರು. ಏನು ಕೇಳೋರಿಲ್ಲ ಹೇಗಿದು ಅಂದಮೇಲೆ ನಾವೆಲ್ಲ ನಿಮ್ಮೊಂದು ಸಹಕಾರದಿಂದ ಎಚ್ಚೆತ್ಕೊಂಡ್ಬಿಟ್ಟು ಇದನ್ನು 2023ಗೆ ಲೆಟರ್ಗಳು ಕೊಟ್ಟಿವಿ. ನೋಡಿ ರಿಜೆಕ್ಟ್ ಮಾಡಿರಿ, ಸೊನ್ನೆ ಹಾಕಿರಿ, ಕೆಲಸ ಮಾಡೋದು ಎಲ್ಲ ಸರಿಪಡಿಸಿ ಅಂದರೆ ನಗ್ತಿದ್ರು ಅವರು. ಇವ್ರಿಗೇನು ಮಾಡೋಕ್ಕೆ ಸಾಧ್ಯ ಇದೆ ಅಂತ. ನಾಳೆ 0 ಹಾಕಿದರೆ ನಮ್ಗೆ ಪೆನ್ಷನ್ ಕಡಿಮೆ ಬರ್ತದೆ. ಆಮೇಲೆ ರಿಜೆಕ್ಟ್ ಮಾಡಿದ್ರೆ ನಮ್ಗೆ ಪೆನ್ಷನ್ ಬರೋದಿಲ್ಲ. ಇದಕ್ಕೆ ಯಾರ್ರಿ ಹೊಣೆ? ನಾನು ಹೇಳಿದೆ ಸೆಂಟ್ರಲ್ ಆಫೀಸ್ನಾಗ MD ಅವರಿಗೆ ಹೇಳಿದೆ, ಸ್ವಾಮಿ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ. ನಿಮ್ಮ ಆಫೀಸರ್ಸ್ ನಮಗೆ ನಿವೃತ್ತರಿಗೆ ಆಫೀಸರ್ಸಿಗೆ ಸೇರಿಸಿನ ಎಂಪ್ಲಾಯಿಗೆ ಭಾಳಷ್ಟು ತೊಂದರೆ ಕೊಡ್ತಾರೆ, ಇದನ್ನು ಸರಿಪಡಿಸಿ ಅಂತ ಹೇಳಿದೆ. ಅವರೇನು ತಲೆಗೆ ಹಾಕ್ಕೊಳ್ಳಿಲ್ಲ. ಅದಕ್ಕಾಗಿ ಮತ್ತೆ RPF ಅದವ್ರು ಟೈಮ್ ಎಕ್ಸ್ಟೆಂಡ್ ಮಾಡ್ಯಾರ ಈ ತಿಂಗಳು ಕೊನೆವರೆಗೆ. ಆ ನಿಟ್ಟಿನಲ್ಲಿ ನಾವು ಎಷ್ಟು ಮಾಡಿದ್ವಿ ತರಿಸಿ ನೋಡ್ರೆ 0 ಇದೆ. ಆಮೇಲೆ ರಿಜೆಕ್ಟನೇ ಇದೆ. ನಾವು ಸೆಂಟ್ರಲ್ ಆಫೀಸ್ ಮುಂದೆ ನಾನು ನಾಗೇಶ್ ಸಾಹೇಬರು, ಈ ನರೇಂದ್ರ, ಶಾಂತವೀರ ಎಲ್ಲರೂ, ಇವರು ದೇಸಾಯಿ ಎಲ್ಲ ನಿಮ್ಮ ಬೀದರ್ದವ್ರನ್ನ ಭಾಳಷ್ಟು ಜನ ಸಹಕಾರ ಮಾಡಿದರು. ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ಪ್ರೊಟೆಸ್ಟ್ ಮಾಡೋಣ ಅವರು ಎಚ್ಚೆತ್ಕೊಂಡ್ಬಿಟ್ಟು ಟೈಮ್ ಕೊಟ್ಟರು ಬೀದರ್ಗೆ ಬನ್ನಿ ಅಂತ. ಹೋಗಿ ಸೆಂಟ್ರಲ್ ಆಫೀಸ್ ಕಂಡ್ರೆ ಡಿಪೋಗೆ ಹೋಗಿ ಪೂರ ಅವ್ರನ್ನೆಲ್ಲ ಇದು ಮಾಡಿದರು. ಅಲ್ಲೇನು ಹಾಕಬೇಕಾಗಿತ್ತು, ND ತೊಗೊಂಡು ಕೊಡಬೇಕಾಗಿತ್ತು. ND ಅಂತಂದರೆ 10D ಫಾರ್ಮ್. ಅದರಲ್ಲಿ ನಾವು ಯಾವ್ಯಾವ ವಿಭಾಗದಾಗ ಕೆಲಸ ಮಾಡಿವಿ ಅಂತ ಒಂದು ಇದು ಇರ್ತದೆ, ಅದನ್ನು ಕೊಡಲೇ ಇಲ್ಲ. ಭಾಳಷ್ಟು ಹಾಕಿದಾಗ ಈ ನರೇಂದ್ರ ಕಡೆ ಅವ್ರವ್ರು ಬಂದು ಹಾಕ್ಯಾರೆ, ಭಾಳಷ್ಟು ಕರೆಕ್ಟಾಗಿದೆ. ಇನ್ನುಳ ಪಾಪ ಈ ನಮ್ಮ ಇವರು ಯಾರಿದ್ದಾರೆ ಸೂಪರ್ವೈಸರ್ಸನ್ನ ಭಾಳಷ್ಟು ತಪ್ಪುಗಳಾಗಿದೆ. ಆಮೇಲೆ ಇದ್ರ ತಪ್ಪುಗಳ ಜೊತೆಗೆ ಇನ್ನೊಂದು ತಪ್ಪು, ನಾವು ಕರೆಕ್ಟಾಗಿ ಅದು ಆನ್ಲೈನ್ ಹಾಕಿರೋನು ಕೂಡ ಪೋರ್ಟಲ್ನಲ್ಲಿ ಎಂಪ್ಲಾಯರ್ಸು
ಭಾಳಷ್ಟು ಎಕ್ಸಾಂಪಲ್ ಶಾಂತಿವೀರ ಆಗಿರ್ಬೋದು, ಇನ್ನಷ್ಟು ಆಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಕೆಲಸ ಮಾಡಿದರೂ ಕೂಡ 0 ಹಾಕ್ಯವ್ರೆ. ಅವರು ಸರ್ವಿಸ್ದಾಗ ಒಂದು ದಿವ್ಸನೂ ಆಬ್ಸೆಂಟ್ ಇಲ್ಲ, ಒಂದು ದಿವಸ SP ಆಗಿಲ್ಲ, ಡಿಸ್ಮಿಸ್ ಆಗಿಲ್ಲ, ಏನೂ ಆಗಿಲ್ಲ. ಇವನು ಡಿಸ್ಮಿಸಲ್ ಆಗಿ ಬಂದ್ರೂ ಕೂಡ ಕಂಟಿನ್ಯೂಟಿ ಆಫ್ ಸರ್ವಿಸ್ ಅಂತಂದ್ರೆ ಅದನ್ನೆಲ್ಲ ಮತ್ತೆ ಇದು ಹಾಕಬೇಕಾಗುತ್ತೆ, ಪೂರ ಹಾಕಬೇಕು. ಅಗೇನೆಸ್ಟ್ ಆಗಿದ್ದಾರೆ ಅವ್ರು. ನಾವು ಇದಕ್ಕೆ ಹೋದಾಗ ಅವ್ರು ಹೇಳಿದರು, ಇವ್ರಿಗೇನು ಪೆನ್ಷನ್ ಸಿಗ್ತದೆ ನಿವೃತ್ತರಿಗೆ. ನಾವು ಹೇಳಿದೀವಲ್ಲ, ಸುಪ್ರೀಂ ಕೋರ್ಟ್ದಲ್ಲಿ ಆಗಿರೋ ಆದೇಶನ ಯಾರೂ ತಡೀಲಿಕ್ಕೆ ಆಗಲ್ಲ. ನಾನು ಸುಪ್ರೀಂ ಕೋರ್ಟ್ ಮುಂದೆ ದೊಡ್ಡವನಲ್ಲ, ನಮ್ಮ MD ದೊಡ್ಡವರಲ್ಲ, ಇನ್ನೊಬ್ಬರು ದೊಡ್ಡವರು, RTFC ಕಮಿಷನರು ದೊಡ್ಡವನಲ್ಲ. ಎಲ್ಲರೂ ಒಂದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೇನು ಮಾಡಿದ್ರು ಇವರು ನಮ್ಮವರು, ಇವರಿಗೆ ನವಂಬರ್ 2022 ಟೈಮ್ ಇತ್ತು. ಇದು ಆರ್ಡರ್ ಆದದ್ದು, ಅದು ಕಾಲಕ್ಕೆ ಅದು ಎಕ್ಸ್ಟೆಂಡ್ ಹಾಕೋದು ಮೇ 24ವರೆಗೆ ಟೈಮ್ ಇತ್ತು, ಏನು ವೇಜ್ ಡೀಟೇಲ್ ಹಾಕಲಿಕ್ಕೆ. ಇವ್ರೇನು ಮಾಡಿಬಿಟ್ರು ಹರಿಬರಿಯಲ್ಲಿ ಪಾಪ. ಈಗೇನೋ ಒಬ್ಬ ಕ್ಲಾರ್ಕು, ಆಫೀಸರು, ಇನ್ಯಾರೋ ಈ ರಾಚೋಟಿ ಅಂತವ್ರು ಹಾಕ್ಬೋದು, ಕಂಡಕ್ಟರ್ ಡ್ರೈವರ್ಗೆಲ್ಲಿ ಹಾಕ್ತಾರೆ ಪಾಪ. ಅವ್ರಿಗೇನು ಬರ್ತದೆ, ಕೆಲಸ ಮಾಡೋದು, ಮನೆಗೆ ಹೋಗೋದು, ದುಡ್ಡು ಕಟ್ಟೋದು, ಸಂಸ್ಥೆ ಉಳಿಸೋದು ಒಂದೇ ಕೆಲಸನ ಅವ್ರಿಗೆ. ಮಿನಿಸ್ಟ್ರಿಗೆ ಒಂದು ಇದು ಕೊಡೋದಿದೆ, ರಿಪ್ರೆಸೆಂಟೇಷನ್. ಇದ್ರ ಪ್ರಕಾರ ಮಿನಿಮಮ್ ಪೆನ್ಷನು, ಹೈಯರ್ ಪೆನ್ಷನು ಇಡೀ ದೇಶವ್ಯಾಪ್ತಿ ಎಲ್ಲ ಕಡೆ ನಡೀತಾ ಇದೆ. ಈಗ ನಾವು ಇದು ಒಂದು ಇಲ್ಲೇನು ಸೇರೋ ನಮ್ಮೆಲ್ಲರ ಪರವಾಗಿ ಒಂದು ಅಲ್ಲಿ ಇದಕ್ಕೆ ಬಿಟ್ಟು ಡೆಪ್ಟಿ ಕಮಿಷನರ್ ಕರೆಸಿ ಒಂದು ನಮ್ಮ ಇದರಿಂದ ನ್ಯಾಯದ ಪರವಾಗಿ ಡೆಪ್ಟಿ ಕಮಿಷನರ್ ಪ್ರೈಮ್ ಮಿನಿಸ್ಟರ್ಗೆ ಹೋಗುತ್ತೆ, ಒಂದು ರಿಪ್ರೆಸೆಂಟೇಷನ್ ಸಲ್ಲಿಸೋಣ. ನಾಳೆ ಬೀದರ್ದಾಗ DC ಕೊಡ್ತಾರೆ. ಇವತ್ತು ಗುಲ್ಬರ್ಗ ಆಗಿದೆ, ಬೇರೆ ಎಲ್ಲ ಕಡೆ ಆಗಿದೆ. ಬೀದರ್ದವ್ರು ಇಲ್ಲೇ ನಮ್ಮೊಟ್ಟಿಗೆ ಬಂದಿರೋದ್ರಿಂದ ನಾಳೆ ಅವ್ರು ಕೊಡ್ತಾರೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದ ಅರ್ಪಿಸ್ತಾ, ಸತ್ಯಕುಮಾರ್ ಬಂದರು, ವೈದ್ಯ ಬಂದರು, ಇನ್ನೂರವರು ಟೀಮಲ್ಲಿ ಸ್ವಾಮಿ ಬಂದವರೆ, ಇನ್ನುಳಿದು ಎಲ್ಲ ಹೆಸರುಗಳು ಭಾಳಷ್ಟು ಇವರು ಯಾರು ಇದ್ದಾರೆ, ಹೆಸರುಗಳು ನಾನು ಒಂದು ಹೇಳ್ಕೊತ ಆಗುತ್ತೆ. ಪ್ರತಿಯೊಬ್ಬರಿಗೆ ನಾನು ಈಗ ಸೇರಿದ ಎಲ್ಲರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾ ಇದ್ದೇನೆ. ಹೈಯರ್ ಪೆನ್ಷನ್ ಆಗಲೇಬೇಕು. ಹೈಯರ್ ಪೆನ್ಷನ್ ಆಗಲೇಬೇಕು. ಬೇಕೇ ಬೇಕು. ಏನೇ ಬರಲಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ವಂದೇ ಕನಿಷ್ಠ ಪಿಂಚಣಿ ಯೋಜನೆ ಆಗಲೇಬೇಕು. ಆಗಲೇಬೇಕು. ಹೈಯರ್ ಪೆನ್ಷನ್ ಯೋಜನೆ ಆಗಲೇಬೇಕು. ಹೈಯರ್ ಪೆನ್ಷನ್ ಯೋಜನೆ ಆಗಲೇಬೇಕು. ಹೈಯರ್ ಪೆನ್ಷನ್ ಆಗಲೇಬೇಕು. ಹೈಯರ್ ಪೆನ್ಷನ್ ಆಗಲೇಬೇಕು. ಬೇಕೇ ಬೇಕು. ಏನೇ ಬರಲಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ವಂದೇ ಕನಿಷ್ಠ ಪಿಂಚಣಿ ಯೋಜನೆ ಆಗಲೇಬೇಕು. ಆಗಲೇಬೇಕು. ಹೈಯರ್ ಪೆನ್ಷನ್ ಯೋಜನೆ ಆಗಲೇಬೇಕು. ಹೈಯರ್ ಪೆನ್ಷನ್ ಯೋಜನೆ ಆಗಲೇಬೇಕು.